ಭಾರತದ ಯಾವ ರಾಜ್ಯವು ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿಲ್ಲ ಮತ್ತು ಸಮುದ್ರ ತೀರವನ್ನೂ ಹೊಂದಿಲ್ಲ? ಎ. ರಾಜಸ್ಥಾನ್, ಬಿ. ಹರಿಯಾಣ, ಸಿ. ಪಶ್ಚಿಮ ಬಂಗಾಳ, ಡಿ. ಉತ್ತರಾಖಂಡ್. ಉತ್ತರ ಬಿ. ಹರಿಯಾಣ. ಇದು ಭೂಬದ್ಧ ಅಥವಾ ಲ್ಯಾಂಡ್ಲಾಕ್ಡ್ ರಾಜ್ಯ. 2. ನರ್ಮದಾ ಮತ್ತು ತಾಪಿ ನದಿಗಳು ಯಾವ ದಿಕ್ಕಿಗೆ ಹರಿಯುತ್ತವೆ? ಎ. ಪೂರ್ವದಿಂದ ಪಶ್ಚಿಮಕ್ಕೆ, ಬಿ. ಪಶ್ಚಿಮದಿಂದ ಪೂರ್ವಕ್ಕೆ, ಸಿ. ಉತ್ತರದಿಂದ ದಕ್ಷಿಣಕ್ಕೆ, ಡಿ. ದಕ್ಷಿಣದಿಂದ ಉತ್ತರಕ್ಕೆ. ಉತ್ತರ ಎ. ಪೂರ್ವದಿಂದ ಪಶ್ಚಿಮಕ್ಕೆ. ಇವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಪ್ರತ್ಯೇಕಿಸುವ ನೀರಿನ ಕಾಲುವೆ ಯಾವುದು? ಎ. 8 ಡಿಗ್ರಿ ಚಾನಲ್, ಬಿ. 9 ಡಿಗ್ರಿ ಚಾನಲ್, ಸಿ. 10 ಡಿಗ್ರಿ ಚಾನಲ್, ಡಿ. ಮನ್ನಾರ್ ಕೊಲ್ಲಿ. ಉತ್ತರ ಸಿ. 10 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್. 4. ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲಿಗೆ ಉದಯಿಸುತ್ತಾನೆ? ಎ. ಅಸ್ಸಾಂ, ಬಿ. ಮಣಿಪುರ, ಸಿ. ಅರುಣಾಚಲ ಪ್ರದೇಶ, ಡಿ. ಮಿಜೋರಾಂ. ಉತ್ತರ ಸಿ. ಅರುಣಾಚಲ ಪ್ರದೇಶ. 5. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ? ಎ. ಪಳನಿ ಬೆಟ್ಟಗಳು, ಬಿ. ಕಾರ್ಡಮಮ್ ಬೆಟ್ಟಗಳು, ಸಿ. ನೀಲಗಿರಿ ಬೆಟ್ಟಗಳು, ಡಿ. ಅಣ್ಣಾಮಲೈ ಬೆಟ್ಟಗಳು. ಉತ್ತರ ಸಿ. ನೀಲಗಿರಿ ಬೆಟ್ಟಗಳು. 6. ಲೋಕ್ಟಾಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಎ. ಸಿಕ್ಕಿಂ, ಬಿ. ಮಣಿಪುರ, ಸಿ. ಒಡಿಶಾ, ಡಿ. ಜಮ್ಮು ಮತ್ತು ಕಾಶ್ಮೀರ. ಉತ್ತರ ಬಿ. ಮಣಿಪುರ. ಇಲ್ಲಿ ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನವಿದೆ. 7. ಭಾರತದ ಮಳೆಗಾಲದ ಮುನ್ಸೂಚನೆ ನೀಡುವ ನೈಋತ್ಯ ಮುಂಗಾರು ಮಾರುತಗಳು ಮೊದಲು ಎಲ್ಲಿಗೆ ಪ್ರವೇಶಿಸುತ್ತವೆ? ಎ. ತಮಿಳುನಾಡು, ಬಿ. ಕೇರಳ, ಸಿ. ಗೋವಾ, ಡಿ. ಪಶ್ಚಿಮ ಬಂಗಾಳ. ಉತ್ತರ ಬಿ. ಕೇರಳ. 8. ಪಶ್ಚಿಮ ಬಂಗಾಳದ ಸುಂದರಬನ್ಸ್ ಕಾಡುಗಳು ಯಾವ ರೀತಿಯ ಕಾಡುಗಳಿಗೆ ಉದಾಹರಣೆ? ಎ. ನಿತ್ಯ ಹರಿದ್ವರ್ಣ ಕಾಡುಗಳು, ಬಿ. ಮ್ಯಾಂಗ್ರೋವ್ ಕಾಡುಗಳು, ಸಿ. ಎಲೆ ಉದುರಿಸುವ ಕಾಡುಗಳು, ಡಿ. ಪರ್ವತ ಕಾಡುಗಳು. ಉತ್ತರ ಬಿ. ಮ್ಯಾಂಗ್ರೋವ್ ಕಾಡುಗಳು, ಮ್ಯಾಂಗ್ರೋವ್ ಫಾರೆಸ್ಟ್ಸ್. 9. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ನಾರ್ತ್ ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಎ. 6, ಬಿ. 7, ಸಿ. 8, ಡಿ. 9. ಉತ್ತರ ಸಿ. 8 ರಾಜ್ಯಗಳು: ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಝಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. 10. ಭಾರತದ ಅತ್ಯಂತ ಪುರಾತನವಾದ ಪರ್ವತ ಶ್ರೇಣಿ ಯಾವುದು? ಎ. ಹಿಮಾಲಯ, ಬಿ. ವಿಂಧ್ಯ ಶ್ರೇಣಿ, ಸಿ. ಅರಾವಳಿ ಶ್ರೇಣಿ, ಡಿ. ಸಹ್ಯಾದ್ರಿ ಶ್ರೇಣಿ. ಉತ್ತರ ಸಿ. ಅರಾವಳಿ ಶ್ರೇಣಿ.